ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಮೊಟ್ಟ ಮೊದಲಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಮತ್ತು ಕ್ರಿಸ್ಮಸ್ ನಂತರದ ಭಾನುವಾರ ಧರ್ಮಸಭೆ ಪವಿತ್ರ ಕುಟುಂಬದ ಹಬ್ಬವನ್ನು ಆಚರಿಸುತ್ತದೆ. ಆದುದರಿಂದ ನಿಮ್ಮೆಲ್ಲರಿಗೂ ನಜರೇತಿನ ಪವಿತ್ರ ಕುಟುಂಬದ ಹಬ್ಬದ ಶುಭಾಶಯಗಳನ್ನು ಕೋರ್ತಿದ್ದೇನೆ. ಪ್ರಿಯರೇ, ಕುಟುಂಬ ಎಂದಾಕ್ಷಣ ನಮ್ಮ ಮನಸ್ಸಿಗೆ ಬರುವಂತಹ ವ್ಯಕ್ತಿಗಳು ಯಾರ್ಯಾರು ಎಂದರೆ ಅಪ್ಪ, ಅಮ್ಮ, ಮಕ್ಕಳು, ಗಂಡ, ಹೆಂಡತಿ ಮುಂತಾದವರು. ಅಂತಹ ಕುಟುಂಬದಲ್ಲಿ ಹುಟ್ಟಿ ಬರುವಂತಹ ಪ್ರತಿಯೊಂದು ಮಗು ದೇವರ ಕೊಡುಗೆನೆ ಎಂದು ನಾವೆಲ್ಲರೂ ಭಾವಿಸಿ ನಂಬುತ್ತೇವೆ. ಇಂದು ಧರ್ಮಸಭೆ ಈ ಪವಿತ್ರ ಕುಟುಂಬದ ಹಬ್ಬವನ್ನು ಆಚರಿಸುವಾಗ ನಾವು ಚಿಂತನೆಯನ್ನು ಮಾಡಬೇಕಾಗಿರುವಂತಹ ಒಂದಿಷ್ಟು ವಿಷಯಗಳನ್ನು ನಮ್ಮ ಮನಸ್ಸಿನಲ್ಲಿ ತಂದುಕೊಂಡು ಚಿಂತನೆಯನ್ನು ಮಾಡಿ ಪವಿತ್ರ ಕುಟುಂಬದಂತೆ ನಮ್ಮ ಕುಟುಂಬಗಳನ್ನು ಮಾಡುವ ದಿಸೆಯಲ್ಲಿ ಮುಂದೆ ಸಾಗೋಣ. ಪ್ರಿಯರೇ, ಪವಿತ್ರ ಕುಟುಂಬ ಸದಾ ಸುಖಿ ಕುಟುಂಬ ಎಂದು ನಾವು ಕೇಳಿದ್ದೇವೆ. ಪವಿತ್ರ ಕುಟುಂಬ ಸಮೃದ್ಧಿಯ ಕುಟುಂಬ, ಪವಿತ್ರ ಕುಟುಂಬ ಸಹಬಾಳ್ವೆಯ ಕುಟುಂಬ, ಪವಿತ್ರ ಕುಟುಂಬ ಅನ್ಯೋನ್ಯತೆಯ ಕುಟುಂಬ, ಪವಿತ್ರ ಕುಟುಂಬ ಸಮಸ್ಯೆಗಳೇ ಇಲ್ಲದಂತಹ ಕುಟುಂಬ ಹಾಗೂ ಇನ್ನು ಇತ್ಯಾದಿಗಳನ್ನು ನಾವು ಆಲಂಕಾರಿಕವಾಗಿ ಹೇಳುತ್ತಾ ಪವಿತ್ರ ಕುಟುಂಬಕ್ಕೆ ನಾವು ಈ ಎಲ್ಲ ಅಲಂಕಾರಗಳನ್ನು ನಿಯೋಜಿಸಿದ್ದೇವೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತ ಜೋಸೆಫರು, ಮಾತೆ ಮರಿಯಮ್ಮನವರು, ಪ್ರಭು ಯೇಸು ಕ್ರಿಸ್ತರನ್ನೊಳಗೊಂಡಂತಹ ಈ ಕುಟುಂಬ ನಜರೇತಿನ ಪವಿತ್ರ ಕುಟುಂಬವೇ ಸರಿ. ಅವರಲ್ಲಿ ಎಷ್ಟೇ ನ್ಯೂನ್ಯತೆಗಳಿದ್ದರೂ, ಅವರಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಅವೆಲ್ಲವುಗಳನ್ನು ಪರಮಾತ್ಮನ ಪಾದದ ಬಳಿ ಸಮರ್ಪಿಸಿ ಸಮರ್ಪಿತ ಜೀವನವನ್ನು ಜೀವಿಸಿದಂತಹ ಈ ಮೂವರು ವ್ಯಕ್ತಿಗಳನ್ನೊಳಗೊಂಡಂತಹ ಕುಟುಂಬವೇ ಪವಿತ್ರ ಕುಟುಂಬ. ಮತ್ತೊಮ್ಮೆ ನಿಮಗೆ ಆ ಪವಿತ್ರ ಕುಟುಂಬದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಆದುದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಪವಿತ್ರ ಕುಟುಂಬ, ಈ ಕುಟುಂಬದಲ್ಲಿ ನೋವಿರಲಿಲ್ಲವೇ, ಕಷ್ಟಗಳಿರಲಿಲ್ಲವೇ, ನ್ಯೂನ್ಯತೆಗಳಿರಲಿಲ್ಲವೇ ಎನ್ನುವಂಥ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಉದ್ಭವವಾಗಬಹುದು. ಆ ಪ್ರಶ್ನೆಗಳಿಗೆ ಉತ್ತರ ಇತ್ತು. ಒಂದೊಂದಾಗಿ ನೋಡೋಣ, ಯಾವ ಸಮಸ್ಯೆಗಳು, ಯಾವ ನ್ಯೂನ್ಯತೆಗಳು ಪವಿತ್ರ ಕುಟುಂಬದಲ್ಲಿದ್ದವೆಂದು. ಮೊದಲನೇದಾಗಿ, ಪವಿತ್ರ ಕುಟುಂಬ ಸುಖಿ ಕುಟುಂಬವಾಗಿತ್ತೆ. ಗರ್ಭಿಣಿ ಹೆಣ್ಣು 100 ಮೈಲಿಗಳನ್ನು ಹೋಗುವಂತಹ ಒಂದು ಪ್ರಸಂಗವನ್ನು ನಾವು ಬೈಬಲ್ನಲ್ಲಿ ಕಾಣುತ್ತೇವೆ. ಮಗು ಹುಟ್ಟುವಾಗ ಆ ಮಗುವಿಗೆ ಒಂದು ಸ್ಥಾನವನ್ನು ಕೊಡದೇ ಇರುವಂತಹ ಒಂದು ಪರಿಸ್ಥಿತಿ ಆ ಕುಟುಂಬಕ್ಕೆ. ಆ ತಾಯಿ ತನ್ನ ಒಡಲಿನಿಂದ ಹುಟ್ಟಿದಂತಹ ಮಗುವಿಗೆ ಇದ್ದಂತಹ ಆ ಕರುಳನ್ನು ಕತ್ತರಿಸಿ, ಆ ಗಾಯ ಇನ್ನೂ ಮಾಯನೇ ಆಗಿಲ್ಲ, ವಾಸಿನೇ ಆಗಿಲ್ಲ, ಅಂತಹ ಸ್ಥಿತಿಯಲ್ಲಿ 100 ಮೈಲಿಗಳು ಮತ್ತೆ ರಾಜನಿಂದ ಓಡಿ ಹೋಗುವಂತಹ ಒಂದು ಪರಿಸ್ಥಿತಿಯನ್ನು ನಾವು ಕಾಣುತ್ತೇವೆ. ಆದುದರಿಂದ ಈ ಪವಿತ್ರ ಕುಟುಂಬ ಸುಖಿ ಕುಟುಂಬವೇ. ಎರಡನೇದಾಗಿ, ಈ ಕುಟುಂಬದಲ್ಲಿ ಸಮೃದ್ಧಿ ಇತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಹೊದೆಯಲು ಬಟ್ಟೆ ಇಲ್ಲ, ಮಲಗಲು ನೆಲವಿಲ್ಲ, ಕಡು ಬಡತನದ ಕುಟುಂಬ ಹಾಗೂ ಕಂದನಿಗೆ ಜನನವನ್ನು ಮಾಡಿಸೋದಕ್ಕೆ ಒಂದು ಒಳ್ಳೆಯ ಸ್ಥಳವಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಈ ಮಗುವಿನ ಜನನವಾಗುತ್ತೆ, ಈ ಮಗು ಬೆಳೆಯುತ್ತೆ. ಎಂತಹ ಸಮೃದ್ಧಿ ಇದ್ದಿರಬಹುದು ಈ ಪವಿತ್ರ ಕುಟುಂಬದಲ್ಲಿ. ಮೂರನೆಯದಾಗಿ, ಸಹಬಾಳ್ವೆ ಈ ಪವಿತ್ರ ಕುಟುಂಬದಲ್ಲಿ ಇತ್ತೆ. ಗಂಡನ ಮೇಲೆ ಹೆಂಡತಿಯ ಮೇಲೆ ಸಂಶಯ, ಈ ಮಗ ಇನ್ನು ಮುಂದಕ್ಕೆ ಏನಾಗ್ತಾನೋ ಎನ್ನುವಂತಹ ಒಂದು ಕಾತರ, ಆ ಮಗುವಿನಿಂದ ಎಷ್ಟೋ ತೊಂದರೆಗಳು ಬರುತ್ತಿವೆ ಎನ್ನುವಂತಹ ಒಂದು ಸನ್ನಿವೇಶ. 12ನೇ ವಯಸ್ಸಿನಲ್ಲಿ ನನಗೆ ನನ್ನ ದೇವಾಲಯದಲ್ಲಿರಬೇಕು, ನಿಮ್ಮ ಜೊತೆ ಎಲ್ಲ ಎಂದು ತನ್ನ ಸಂಬಂಧವನ್ನೇ ಕಡಿದು ಹಾಕುವಂತಹ ಪ್ರಭು ಯೇಸುವಿನ ಮಾತುಗಳು, ಇವೆಲ್ಲವುಗಳನ್ನು ನಾವು ಕೇಳಿಸಿಕೊಂಡಾಗ ಸಹಬಾಳ್ವೆ, ಅನ್ಯೋನ್ಯತೆ ಖಂಡಿತವಾಗಲೂ ಕುಟುಂಬದಲ್ಲಿ ಇತ್ತೇ ಎನ್ನುವಂತಹ ಪ್ರಶ್ನೆಗಳು ಬರುತ್ತವೆ. ಆದರೂ ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಮೂರು ವ್ಯಕ್ತಿಗಳು, ಸಂತ ಜೋಸೆಫರು, ಮಾತೆ ಮರಿಯಮ್ಮನವರು, ಪ್ರಭು ಯೇಸು ಕ್ರಿಸ್ತರು
ಸರ್ವಶಕ್ತ ದೇವನಿಗೆ, ಭಗವಂತನಲ್ಲಿ ಇಡೀ ವಿಶ್ವಾಸವನ್ನು, ನಂಬಿಕೆಯನ್ನು ಇಟ್ಟು ಜೀವಿಸಿದಂತಹ 3 ವ್ಯಕ್ತಿಗಳು ಒಟ್ಟಾಗಿ ಸೇರಿ ಮಾಡಿದ್ದು ಪವಿತ್ರ ಕುಟುಂಬ. ಆದುದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಹಬ್ಬವನ್ನು ಧರ್ಮಸಭೆ ಆಚರಿಸುವಾಗ ಈ ಹಬ್ಬ ನಮ್ಮೆಲ್ಲ ಕುಟುಂಬಗಳಿಗೆ ಒಂದು ಸ್ಫೂರ್ತಿ, ಒಂದು ಮಾದರಿ. ಆದ್ದರಿಂದ ನಮಗೆ ಏನೇ ತೊಂದರೆಗಳಿದ್ದರೂ, ನಮ್ಮಲ್ಲಿ ಏನೇ ನ್ಯೂನ್ಯತೆಗಳಿದ್ದರೂ, ನಮ್ಮಲ್ಲಿ ಏನೇ ಕಷ್ಟಗಳಿದ್ದರೂ ಆ ಭಗವಂತನ ಮೊರೆ ಹೊಕ್ಕಿ ಆ ಭಗವಂತನಲ್ಲಿ ನಾವು ಜೀವಿಸುವುದಾದರೆ, ಆ ಭಗವಂತನ ಹಾದಿಯಲ್ಲಿ ತೋರಿಸಿದಂತಹ ಮಾರ್ಗದಲ್ಲಿ ಜೀವಿಸುವಂತಹ ಕ್ರೈಸ್ತರು ನಾವಾದರೆ ನಮ್ಮ ಕುಟುಂಬಗಳು ಪವಿತ್ರ ಕುಟುಂಬಗಳಾಗುತ್ತವೆ. ಗಂಡನ ಮೇಲೆ ಹೆಂಡತಿಗೆ, ಹೆಂಡತಿಯ ಮೇಲೆ ಗಂಡನಿಗೆ, ಮಕ್ಕಳ ಮೇಲೆ ತಂದೆ ತಾಯರಿಗೆ, ತಂದೆ ತಾಯಿಯರ ಮೇಲೆ ಮಕ್ಕಳಿಗೆ ಇರುವಂತಹ ಬಾಂಧವ್ಯ ಹೆಚ್ಚಿಸಿಕೊಂಡು ಜೀವಿಸಿದಲ್ಲಿ ಖಂಡಿತವಾಗಲೂ ನಜರೇತಿನ ಪವಿತ್ರ ಕುಟುಂಬವಾಗದಿದ್ದರೂ ಭಗವಂತನ ದಿಸೆಯಲ್ಲಿ, ಭಗವಂತನ ನೋಟದಲ್ಲಿ ಎಲ್ಲ ಕುಟುಂಬಗಳು ಪವಿತ್ರ ಕುಟುಂಬಗಳಾಗುವು. ಈ ನಿಟ್ಟಿನಲ್ಲಿ ಒಂದು ಕುಟುಂಬದಲ್ಲಿ ಹುಟ್ಟುವಂತಹ, ಪವಿತ್ರ ಕುಟುಂಬದಲ್ಲಿ ಹುಟ್ಟುವಂತಹ ಒಂದು ಮಗು ಪವಿತ್ರ ಮಗುವಾಗಿರುತ್ತದೆ. ಆ ಪವಿತ್ರ ಮಗು ಬೆಳೆದು ಮುಂದೊಂದು ದಿನ ತನ್ನದೇ ಆದಂತಹ ಕುಟುಂಬವನ್ನು ಸೃಷ್ಟಿಸುವಾಗ ಆ ಕುಟುಂಬವನ್ನು ಪವಿತ್ರ ಕುಟುಂಬವನ್ನಾಗಿಸುತ್ತದೆ. ಈ ರೀತಿಯಾಗಿ ಹಲವಾರು ಪವಿತ್ರ ಕುಟುಂಬಗಳನ್ನು ಸೃಷ್ಟಿಸುವಂತಹ ಕಾರ್ಯದಲ್ಲಿ ಭಗವಂತನು, ದೇವರು ತೋರಿಸಿದಂತಹ ಮಾರ್ಗದಲ್ಲಿ ನಡೆಯುವಂಥ ಕುಟುಂಬಗಳು ನಮ್ಮದಾದರೆ ಇಡೀ ಸಮಾಜವೇ ಒಂದಲ್ಲ ಒಂದು ರೀತಿಯಾದಂತಹ ಪವಿತ್ರ ಕುಟುಂಬಗಳಾಗಿ ಮಾರ್ಪಡುತ್ತವೆ. ಬಹುಶಃ ಧರ್ಮಸಭೆಯ ಉದ್ದೇಶ ಇದೆ ಈ ಹಬ್ಬದ ಆಚರಣೆಯಲ್ಲಿ. ಆದುದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮೆಲ್ಲ ಕುಟುಂಬಗಳಲ್ಲಿ ಎಷ್ಟೇ ನ್ಯೂನ್ಯತೆಗಳಿದ್ದರೂ, ಎಷ್ಟೇ ಕಷ್ಟಗಳಿದ್ದರೂ, ಎಷ್ಟೇ ಬಾಧೆಗಳಿದ್ದರೂ, ಎಷ್ಟೇ ರೋಗಗಳು ರುಜಿನಗಳು ಇದ್ದರೂ, ಎಷ್ಟೇ ಅಪನಂಬಿಕೆಗಳಿದ್ದರೂ, ಎಷ್ಟೇ ಕ್ಷಮೆ ಇಲ್ಲದಂತಹ ಗುಣಗಳು ಇದ್ದರೂ, ಎಷ್ಟೇ ಬಡತನವಿದ್ದರೂ, ಎಷ್ಟೇ ಒಮ್ಮನಸ್ಸು ಇಲ್ಲದೇ ಇರುವಂತಹ ಸ್ಥಿತಿ ಇದ್ದರೂ, ಎಷ್ಟೇ ಅನ್ಯೋನ್ಯತೆ ಇಲ್ಲದೇ ಇರುವಂತಹ ಸ್ಥಿತಿ ಇದ್ದರೂ, ಎಷ್ಟೇ ನೋವುಗಳ ಮೇಲೆ ನೋವನ್ನು ತಿನ್ನುವಂತಹ ಸ್ಥಿತಿ ಇದ್ದರೂ, ಭಗವಂತನಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳದೆ ಜೀವಿಸುವಂತಹ ವಿಶ್ವಾಸಿ ಕುಟುಂಬಗಳನ್ನಾಗಿಸೋಣ ನಾವು. ಈ ದಿನಗಳಲ್ಲಿ ಮುಖ್ಯವಾಗಿ ತಂದೆ ತಾಯಂದಿರು, ಇದು ಒಂದು ಜವಾಬ್ದಾರಿ. ಅವರಲ್ಲಿ ಎಷ್ಟೇ ಕಷ್ಟಗಳಿದ್ದರೂ, ಎಷ್ಟೇ ನ್ಯೂನ್ಯತೆಗಳಿದ್ದರೂ, ಎಷ್ಟೇ ಸಮಸ್ಯೆಗಳಿದ್ದರೂ ಅವೆಲ್ಲವುಗಳನ್ನು ಬದಿಗಿಟ್ಟು ಪವಿತ್ರವಾದಂತಹ ಕುಟುಂಬವನ್ನು ನಿರ್ಮಿಸಿ ಮಕ್ಕಳಿಗೆ ಆ ಪವಿತ್ರವಾದಂತಹ ಸ್ಥಳವನ್ನು ನಿರ್ಮಿಸಿ ಕೊಡುವುದಾದರೆ ಖಂಡಿತವಾಗಲೂ ಮನೆಯಲ್ಲಿರುವಂತಹ ಸದಸ್ಯರೆಲ್ಲರೂ ಪವಿತ್ರರಾಗುತ್ತಾರೆ, ಪವಿತ್ರಾತ್ಮರ ಶಕ್ತಿಯನ್ನು ಪಡೆಯುತ್ತಾರೆ. ಆ ನಜರೇತಿನ ಪವಿತ್ರ ಕುಟುಂಬ ಎಲ್ಲರಿಗೂ ಸ್ಫೂರ್ತಿಯನ್ನು ತರುವುದು ಮಾತ್ರವಲ್ಲ, ಹಲವಾರು ಅನುಗ್ರಹಗಳನ್ನು ತಂದುಕೊಡುವಂತಹ ಭಾಗ್ಯ ನಮ್ಮದಾಗುತ್ತದೆ. ಆದುದರಿಂದ ಈ ಹಬ್ಬವನ್ನು ಆಚರಿಸುವಾಗ ನಮ್ಮೆಲ್ಲ ಕುಟುಂಬಗಳು ಪವಿತ್ರ ಕುಟುಂಬವಾಗಲಿ, ಈ ಎಲ್ಲ ಕುಟುಂಬಗಳು ಪಾಪವಿಲ್ಲದೆ ಇರುವಂತಹ ನಿಷ್ಕಳಂಕ ಬದುಕನ್ನು ಬದುಕುವಂತಹ ಕುಟುಂಬಗಳಾಗಲಿ ಎಂದು ಆ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಖಂಡಿತವಾಗಲೂ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ಹೊಸ ವರ್ಷ ಹುಟ್ಟುವಾಗ ಹೊಸತನದ, ಹೊಸ ಚಿಗುರಿನ, ಹೊಸ ಬಾಳಿನ ಅನುಗ್ರಹಗಳನ್ನು, ಎಲ್ಲ ರೀತಿಯಾದಂತಹ ಆಶ್ರಯಗಳನ್ನು, ಕೃಪಾಶೀರ್ವಾದಗಳನ್ನು ದೇವರು ನಮ್ಮ ಮೇಲೆ ಸುರಿಸಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.